ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಏನು ಅನ್ನುವಂಥದ್ದನ್ನ ಇದೀಗ ನೋಡ್ಕೊಂಡು ಬರೋಣ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣ, ಉಜಿರೆ ಹಳ್ಳಿಮನೆ ರೆಸಾರ್ಟ್ ಒಂದು ಸ್ಪಾಟ್ ಮಹಜರನ್ನ ಮಾಡಲಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ರಣರೋಚಕದತ್ತ ಶವ ಹೂತಿಟ್ಟ ಕೇಸ್ ಒಂದು ಹೋಗ್ತಾ ಇರುವಂತದನ್ನ ನೋಡಬಹುದು. ಉಜಿರೆ ಹಳ್ಳಿಮನೆ ರೆಸಾರ್ಟ್ ನಲ್ಲಿ ಒಂದು ಸ್ಪಾಟ್ ಮಹಜರನ್ನ ಮಾಡಲಾಗ್ತಾ ಇದೆ. 3 ಗಂಟೆಗಳ ಕಾಲ ಈ ಒಂದು ಸ್ಪಾಟ್ ಮಹಜರನ್ನ ಮಾಡಲಾಗಿದೆ. ತಿಮರೋಡಿ ಮನೆಯಿಂದ ಸ್ವಲ್ಪ ದೂರದಲ್ಲೇ ಇರುವಂತಹ ಈ ಒಂದು ಹಳ್ಳಿಮನೆ ರೆಸಾರ್ಟ್, ಇಲ್ಲಿ 3 ಗಂಟೆಗಳ ಕಾಲ ಸ್ಥಳ ಮಹಜರನ್ನ ಮಾಡಲಾಗಿರುವಂತದ್ದು. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣ, ಕ್ಷಣ ಕ್ಷಣಕ್ಕೂ ಕೂಡ ರಣರೋಚಕದತ್ತ ಈ ಒಂದು ಕೇಸ್ ಹೋಗ್ತಾ ಇರುವಂತದ್ದನ್ನ ನೋಡ್ತಾ ಇರಬಹುದು. ಹಾಗೆ ಉಜಿರೆ ಹಳ್ಳಿಮನೆ ರೆಸಾರ್ಟ್ ಸ್ಪಾಟ್ ಅನ್ನ ಒಂದು ಮಹಜರು ಕೂಡ ಮಾಡಲಾಗಿದೆ. ಸುಮಾರು 3 ಗಂಟೆಗಳ ಕಾಲ ನಡೆದಂತ ಮಹಜರು ಪ್ರಕ್ರಿಯೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಿಂದ ಸ್ವಲ್ಪ ದೂರದಲ್ಲಿರುವಂತಹ ರೆಸಾರ್ಟ್, ಇಲ್ಲಿಗೆ SIT ಹೋಗ್ಬಿಟ್ಟು ಒಂದು ಸ್ಥಳ ಮಹಜರನ್ನ ಮಾಡಿರುವಂತದ್ದು. ಉಜಿರೆಯಲ್ಲಿರುವಂತಹ ಹಳ್ಳಿಮನೆ ರೆಸಾರ್ಟ್ ಸ್ಪಾಟ್ ಮಹಜರನ್ನ ಮಾಡಲಾಗಿದೆ. ಸುಮಾರು 3 ಗಂಟೆಗಳ ಕಾಲ ನಡೆದಂತಹ ಮಹಜರು ಪ್ರಕ್ರಿಯೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಜಿರೆಯ ಹಳ್ಳಿಮನೆ ರೆಸಾರ್ಟ್ ಸ್ಪಾಟ್ ಅನ್ನ ಮಹಜರು ಮಾಡಲಾಗಿದೆ. ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಮಹಜರು ಪ್ರಕ್ರಿಯೆ ಯಾವ ರೀತಿ ಆಗುತ್ತೆ ಅಂತ. ಇದೇ ರೀತಿಯಾಗಿ ಈಗ ಏನಂತ ಹೇಳಿದ್ರೆ, ಆ ಉಜಿರೆಯಲ್ಲಿರುವಂತಹ ಹಳ್ಳಿಮನೆ ರೆಸಾರ್ಟ್ ನಲ್ಲಿ ಸ್ಪಾಟ್ ಮಹಜರನ್ನ ಮಾಡಿರುವಂತದ್ದು. ಸುಮಾರು 3 ಗಂಟೆಗಳ ಕಾಲ ಈ ಒಂದು ಮಹಜರು ಪ್ರಕ್ರಿಯೆ ನಡೆದಿದೆ. ಉಜಿರೆ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿರುವಂತಹ ಈ ಒಂದು ಉಜಿರೆ ಹಳ್ಳಿಮನೆ ರೆಸಾರ್ಟ್ ನಲ್ಲಿ ಸ್ಪಾಟ್ ಮಹಜರನ್ನ ಮಾಡಲಾಗಿರುವಂತದ್ದು. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಹಳ್ಳಿಮನೆ ರೆಸಾರ್ಟ್ ಸ್ಪಾಟ್ ಅನ್ನ ಮಹಜರು ಮಾಡಿರುವಂತದ್ದು. ಸುಮಾರು 3 ಗಂಟೆಗಳ ಕಾಲ ಈ ಒಂದು ಮಹಜರು ಪ್ರಕ್ರಿಯೆ ಕೂಡ ನಡೆದಿದೆ.